ನಮ್ಮಿಬ್ರು ಅಣ್ಣ ತಮ್ಮ ಇದ್ದಾರೆ, ಅವರಿಬ್ರಿಗೂ ನಾನು ರಾಖಿ ಕಟ್ಟಬೇಕು. ಇಬ್ರು ಯಾರಂದ್ರೆ ತಮ್ಮ ಅನ್ನೋ ಫೀಲಿಂಗ್ ಬರೋದಕ್ಕೆ ಅದೇ ಕಾರಣ ನನಗೆ. ಬಿಕಾಸ್ ನಾನು ಒಳಗಡೆ ಇದ್ದಾಗ ಹಿ ಟುಕ್ ಕೇರ್ ಆಫ್ ಮೈ ಫ್ಯಾಮಿಲಿ, ಎಮೋಷನಲಿ ಹಿ ವಾಸ್ ವೆರಿ ಸಪೋರ್ಟಿವ್. ಕಲ್ಮಶ ಇಲ್ದರ ಹೃದಯ, ಈಸ್ ಅ ಪ್ಯೂರ್ ಹಾರ್ಟೆಡ್ ಪರ್ಸನ್. ಬಿಗ್ ಬಾಸ್ ಮನೆಯಲ್ಲಿ ಆ್ಯಕ್ಚುಲ್ ಆಗಿ ನನ್ನ ಜೊತೆಗೆ ನಿಂತ್ಕೊಂಡಿದ್ದು ಬ್ರೋ ಅಂತ ನಾನು ಈಗಲೂ ಕರೆಯೋದು ಇಟ್ಸ್ ಹಿಮ್ ಓನ್ಲಿ. ಸೊ ಇವ್ರು ಗೊತ್ತಲ್ಲ, ನನ್ನ ವ್ಲಾಗಲ್ಲಿ ನನ್ನ ಚಾನಲಲ್ಲಿ 100 ಬಾರಿ ಬರ್ತಾ ಇರುವಂಥ ಎಷ್ಟೋ ದಿನಗಳ ಮಾತೇ ಬಿಟ್ಬಿಟ್ಟಿದೀವಿ. ಅಂದ್ರೆ ಆಲ್ಮೋಸ್ಟ್ 1 ತಿಂಗಳೇನೋ ಮಾತಾಡ್ತಿದ್ವಿ ಅಲ್ಲ. ಇವಳು ಏನ್ ಮಾಡ್ತಾ ಇದ್ಲು ಇಲ್ಲಿಗೆ ನನ್ನ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಮಾತಾಡ್ಸಿರ್ಲಿಲ್ಲ, ಆಮೇಲೆ ಏನಾಯ್ತು ಅಂತ ಹೇಳ್ತೀನಿ. 2 ವರ್ಷ ಆಮೇಲೆ ಇವರೇ ಬಂದು ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ತಂದು ಅಂದ್ರಿ, ಸಾರಿ ನಮ್ರತ, ನನಗೆ ಕ್ಷಮಿಸ್ಬಿಡು, ಇನ್ಮೇಲೆ ನಾನು ಯಾವತ್ತೂ ನಿಜ ಜಗಳ ಆಡಲ್ಲ ಅಂತ ಬೇಡ್ಕೊಂಡ್ರು. ಆಮೇಲೆ ಪಾಪ ಅಂತ ಉಫಿ ಮಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಈ ಥರ ಡ್ರೆಸ್ ಆಗಿ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ. ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಆರ್ ಶೂಟಿಂಗ್. ಒಂದು ಪ್ರೊಮೋ ಶೂಟ್ ನಡೀತಾ ಇದೆ. ಏನು ಎತ್ತ ಶೋ ಎಲ್ಲ, ಪ್ರೊಮೋ ಎಲ್ಲ ಏರ್ ಆದಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ಇವತ್ತು ರಕ್ಷಾಬಂಧನ್ ಕೂಡ ಬಂದಿದೆ. ಸೊ ಐ ಥಾಟ್ ಯಾಕೆ ಎನಿವೇ ನಾನು ನಮ್ಮಿಬ್ಬರು ಅಣ್ಣ ತಮ್ಮ ಇದ್ದಾರೆ, ಸೊ ಅವರಿಬ್ರಿಗೂ ನಾನು ರಾಖಿ ಕಟ್ಟಬೇಕು, ಅದನ್ನು ಯಾಕೆ ವ್ಲಾಗ್ ಮಾಡಬಾರ್ದು ಅಂತ ಅನಿಸ್ತು. ಸರ್ಪ್ರೈಸಾಗಿ ಅವರಿಬ್ರಿಗೂ ರಾಖಿ ಕಟ್ಟೋಣ. ಇಬ್ಬರು ಯಾರಂದರೆ, ಒನ್ ಇಸ್ ವಿನಯ್ ಗೌಡ, ವಿನಯ್, ಹೀ ಈಸ್ ಮೈ ಬಿಗ್ ಬ್ರದರ್. ಆ್ಯಂಡ್ ಇನ್ನೊಬ್ಬ ತಮ್ಮ ಇದ್ದಾನೆ, ದಟ್ ಈಸ್ ರಕ್ಷಕ್, ಬುಲೆಟ್ ರಕ್ಷಕ್. ಸೊ ಇಬ್ಬರೂ ಇಲ್ಲೇ ಇದ್ದಾರೆ. ಸೊ ಲೆಟ್ಸ್ ಕಾಲ್ ದೆಮ್. ಆ್ಯಂಡ್ ಅವ್ರಿಗೆ ಒಂಚೂರು ಐಡಿಯಾನೇ ಇಲ್ಲ, ರಾಖಿ ಹಬ್ಬ ಬಂದಿದೆ, ರಾಖಿ ಕಟ್ಟಬೇಕು ಅಂತ. ದಟ್ಸ್ ಅಬೌಟ್ ದಿಸ್ ವ್ಲಾಗ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕಾಲ್ ಮಾಡ್ತೀನಿ. ಆ್ಯಕ್ಚುಲಿ ಇನ್ನೂ ವಿನಯ್ ಬಂದಿಲ್ಲ, ರಕ್ಷಕ್ ಬಂದಿದ್ದಾನೆ. ಸೊ ಅದಕ್ಕೆ ಇಲ್ಲೇ ಕರಿತೀನಿ. ಏನು ಮಾಡ್ತಿದ್ಯೋ? ಇವಾಗ ಮೇಕಪ್ ಆಯ್ತು, ಬಾ ಇಲ್ಲಿ ನನ್ನ ಕ್ಯಾರವನ್ಗೆ. ಒಂದು ನಿಮಿಷ. ಎಷ್ಟಾಗುತ್ತೆ? ಬಂದೆ, ಒಂದು 5 ಮಿನಿಟ್ಸ್. ಓಕೆ, ಬೇಗ ಬಾ. 5 ಮಿನಿಟ್ಸ್ ಬರ್ತಾನಂತ ರೆಡಿ ಆಗ್ತಾ ಇದ್ದಾನೆ. ಸೊ ಬಂದ ತಕ್ಷಣ ಸರ್ಪ್ರೈಸ್ ಕೊಡೋಣ. ಸೊ ಇಡ್ಲಿ ಅಂತ 3 ರಾಖಿ ತಂದಿದ್ದೀನಿ. ಸೊ ಒಂದ್ರ ಮೇಲೆ ಮೀಸೆ ಇದೆ, ಬ್ರೋ ಅಂತ ಬರೆದಿದೆ. ಇನ್ನೊಂದು ಈ ಥರ ಕಪ್ಪಿದೆ, ನಂಬರ್ 1 ಬ್ರೋ ಅಂತ. ಆ್ಯಂಡ್ ಆಲ್ಸೋ ಇನ್ನೊಂದು ದೃಷ್ಟಿ ಆಗಬಾರ್ದು ಅಂತ ಈವಲ್ ಐದೊಂದು ಏನೋ ರಾಖಿ ತರಿಸಿದ್ದೀನಿ. ಸೊ ಐ ಥಿಂಕ್ ರಕ್ಷಕ್ಕೆ ಜಾಸ್ತಿ ದೃಷ್ಟಿ ಆಗೋದೇ ಜಾಸ್ತಿ ಎಲ್ಲರದ್ದು. ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ನ್ಯೂಸ್ ಚಾನಲಲ್ಲಾಗಿರ್ಬೋದು, ಬರೀ ದೃಷ್ಟಿನೇ ಅವನ ಮೇಲೆ ಹಾಕಿರೋದು ಎಲ್ಲರೂ. ಸೊ ಅವ್ನ ದೃಷ್ಟಿ ಹೋಗಲಿ ಅಂತ ನಾನು ಈವಲ್ ಐ ಕಟ್ತೀನಿ. ಹೇಗೆ ನಂದು ರಕ್ಷಕ್ದು ಬಾಂಡಿಂಗ್ ಶುರು ಆಗಿದೆ ಅಂದರೆ, ಥ್ರೂ ಬಿಗ್ ಬಾಸ್. ಅವ್ನು ಹೋಗೋ ಲಾಸ್ಟ್ ಹಿಂದಿನ ವೀಕ್ ಆ್ಯಕ್ಚುಲಿ ವಿ ಗಾಟ್ ಕ್ಲೋಸ್, ಅಂದರೆ ವಿ ಬಾಂಡೆಡ್. ಆಚೆ ಬಂದಮೇಲೆ ಅವನು ಆ್ಯಕ್ಚುಲಿ ನಮ್ಮ ಮಮ್ಮಿ ಡ್ಯಾಡಿನ, ಅವ್ರ ಫ್ಯಾಮ್ಲಿ ಥರ ದಿನ ಕಾಲ್ ಮಾಡೋದಾಗಿರ್ಬೋದು, ಬಂದು ಮೀಟ್ ಮಾಡೋದಾಗಿರ್ಬೋದು ಅಲ್ಲ, ಎಲ್ಲ ಮಾಡ್ತಾನೆ. ಆ್ಯಂಡ್ ನನಗೆ ಫೋನ್ ಮಾಡ್ತಾನೋ ಇಲ್ವೋ, ದಿನ ನಮ್ಮ ಅಮ್ಮಂಗಾರು ಫೋನ್ ಮಾಡಿ ವಿಚಾರಿಸ್ಕೊತಾನ ಅವನು. ಸೊ ಅಷ್ಟು ಒಳ್ಳೆ ಹುಡುಗ. ಅಂದರೆ ತಮ್ಮ ಅನ್ನೋ ಫೀಲಿಂಗ್ ಬರೋದಕ್ಕೆ ಅದೇ ಕಾರಣ ನನಗೆ. ಬಿಕಾಸ್ ನಾನು ಒಳಗಡೆ ಇದ್ದಾಗ ಹಿ ಟುಕ್ ಕೇರ್ ಆಫ್ ಮೈ ಫ್ಯಾಮಿಲಿ, ಎಮೋಷ್ನಲಿ ಹಿ ವಾಸ್ ವೆರಿ ಸಪೋರ್ಟಿವ್. ಆ್ಯಂಡ್ ಅತ್ಯಂತ ಕಲ್ಮಶ ಇಲ್ದರ ಹೃದಯ, ಈಸ್ ಅ ಪ್ಯೂರ್ ಹಾರ್ಟೆಡ್ ಪರ್ಸನ್. ಸೊ ಆ್ಯಕ್ಚುಲಾಗಿ ರಕ್ಷಕ್ ಒರಿಜಿನಲ್ ವರ್ಷನ್ ನಮಗೆ ಅವ್ನು ಕ್ಲೋಸ್ ಆಗಿರೋರಿಗೆ ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ. ಯಾ, ದಟ್ಸ್ ಇಟ್ ಅಬೌಟ್ ರಕ್ಷಕ್. ಈಸ್ ಅ ವೆರಿ ಗುಡ್ ಕಿಡ್, ಈಸ್ ಅ ವೆರಿ ಗುಡ್ ಗೈ. ಬದುಕಿನಲ್ಲಿ ನಗು ತರುವೆ, ಜಗದಗಲ ಜೊತೆ ಬರುವೆ. ತಮ್ಮ ಅಂದರೆ ಇವನು, ಅಣ್ಣ ಅಂದರೆ ವಿನಯ್. ಸೊ ಇಬ್ಬರಿಗೆ ಕಟ್ತಾರೆ ನಾನು. ಇನ್ನೊಬ್ಬ ಇದನ್ನು ಮನೇಲಿ, ಅವನಿಗೆ ಲಾಸ್ಟಲ್ಲಿ ಕಟ್ತೀನಿ. ಯಾ, ನನಗೊಂದು ಸ್ಪೆಷಲಾಗಿ ಕೊಡ್ತಾರೆ, ಆಮೇಲೆ ತೊಗೊಂಡೋಗಿ ಹ್ಯಾಪಿ ರಕ್ಷಾಬಂಧನ್. ಥ್ಯಾಂಕ್ ಯು ಸೋ ಮಚ್. ಕುಡಿಯೇ ತಕದಿಮಿತ ಹರಗಿಣಿಯೇ, ಅರಳೋ ತಾವರೆಯೇ, ಬಿಡಿಯೇ ಕೈ ಪಿಡಿಯೇ, ನಿನಗೋ ಮನಹನಿಯೇ, ದರಗಿಳಿಯೇ. ಹ್ಯಾಪಿ ರಕ್ಷಾಬಂಧನ್ ಬ್ರೋ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್. ಒಳ್ಳೆದಾಗಲಿ. ನಿಮಗೂ ಅಷ್ಟೇ. ಯಾವಾಗ ಜೊತೆ ಬರ್ತೀನಿ ಮನೆಗೆ ಅಂತ ಹೇಳಿ 1 ತಿಂಗಳಾಯ್ತು, ಬಂದಿಲ್ಲ ಇನ್ನು. ಇನ್ಮೇಲೆ ರೆಗ್ಯುಲರ್ ಮೀಟ್ ಆಗ್ತಾ ಇರ್ತೀವಿ. ಗಿಫ್ಟ್ ಕೊಡು.
ನೀನು ಹಂಗೆ ಹೇಳ್ಬೇಕು ಇದೆಲ್ಲ ಮೋಸ. ಯಾರು ಕಟ್ತಾರಾ? ಹೇಳ್ಬಿಟ್ಟು ಯಾರು ಕಟ್ತಾರ? ಅಲ್ಲ ಇಲ್ಲಿ ಕಟ್ಬೋದಾ? ಅಲ್ಲ ಕೊಡ್ತಾನೆ ಆಕ್ಚುಲಿ ಅವಾಗ ಬಂದ್ ಒಂದು ಗಿಫ್ಟ್ ಕೊಡ್ತಾ ಇರ್ತಾನೆ. ಪುಲೋವರು ಜಾಕೆಟ್ಸ್ ಎಲ್ಲ ಇಷ್ಟ ಅಂತ ಓವರ್ ಸೈಜ್ ಎಲ್ಲ ತಗೊಂಡ್ಬಂದು ಕೊಡ್ತಾ ಇರ್ತಾನೆ. ಗಿಫ್ಟ್ ಇವತ್ತಂತೂ ಏನು ಕೊಡ್ತಾ ಇಲ್ಲ. ಶೂಟ್ ಮುಗಿಯೋಷ್ಟಲ್ಲಿ ಗಿಫ್ಟ್ ಬರುತ್ತೆ. ಇವಾಗ ನಮಗೂ ಸೀಕ್ರೆಟ್ ಆಗಿ ಇವ್ರು ಕಟ್ಟಿದಾರಲ್ವಾ, ನಾವು ತಗೊಂಬಂದು ಹಂಗೆ ಕೊಡ್ತೀವಿ. ಬರೀ ನಾನು ಅವನ ಹತ್ರ ಗಿಫ್ಟ್ ಇಸ್ಕೊಳ್ಳೋದು ಪಾಪ, ನಾನು ಅವ್ನಿಗೆ ಏನೂ ಕೊಟ್ಟಿಲ್ಲ ಇದುವರೆಗೂ. ಏನು ಬೇಡ, ಈ ಫ್ರೆಂಡ್ಶಿಪ್ ಯಾವತ್ತೂ ಹಿಂಗೆ ಇರುತ್ತೆ. ಅಕ್ಕ ತಂಗಿ ಏನಿದ್ ನಾವೇನು ಒಳಗಡೆ ಏನಿದ್ವಿ ಆ ಫ್ಯಾಮಿಲಿ ಬಾಂಡಿಂಗ್ ಯಾವತ್ತಿಗೂ ಇದೇ ರೀತಿ ಇರುತ್ತೆ. ಒಳ್ಳೇದಾಗಲಿ. ನೋಡಿ ಗ್ಲೆನ್ಸ್ ಬೇಕೌಸ್ ಬಂತು. ಗ್ಲೆನ್ಸ್ ಬೇಕೌಸ್ ಕಪ್ ಕೇಕ್ಸ್ ತಂದಿದ್ದಾನೆ. ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್. ಇಷ್ಟೇ ಕಪ್ ಕೇಕ್ಸ್ ಎಲ್ಲ ಮುಗಿಸ್ಬಿಟ್ಟಲ್ಲ. ಮೋಸ ನೋಡು, ಇಲ್ಲಿ ರಾಖಿ ಕಟ್ಬಿಟ್ಟಲ್ಲಿ ಕರೆದ್ಬಿಟ್ಟು ಹೇಳ್ದಿರ ಹಂಗೆ ಕರೆಕ್ಟ್ ಟೈಮ್ ತಂದಿದ್ದೀನಿ. ಓಕೆ, ಸೊ ರಕ್ಷಕ್ಗೆ ರಾಖಿ ಕಟ್ಟೋದು ವಿನಯ್ ಬರ್ತಾ ಇದ್ದಾರೆ ಆನ್ ದ ವೇ. ಇವಾಗ ಎಷ್ಟು ಗೊತ್ತಿಲ್ಲ. ವಿನಯ್ ಲೆಟ್ಸ್ ಗೋ. ಅವ್ರಿಗೆ ಗೊತ್ತಿಲ್ಲ ಆಕ್ಚುಲಿ. ಹ್ಯಾಪಿ ರಕ್ಷಾ ಬಂಧನ್. ಥ್ಯಾಂಕ್ ಯು. ಇವತ್ತು ನಾನು ಅವ್ರಿಗೆ ರಾಖಿ ಹಬ್ಬದ ದಿನ ರಾಖಿ ಕಟ್ತಾ ಇದ್ದೀನಿ. ಅವ್ರ ಗಿಫ್ಟ್ ರೆಡಿ ಮಾಡ್ಕೊಂಡಿದ್ದಾರಂತೆ. ಸೊ ಏನು ನನ್ನ ಗಿಫ್ಟು? ಸರ್ಪ್ರೈಸ್. ಏನು ಇಲ್ಲ ತಾನೆ. ಸೊ ಸಿ ದಿಸ್, ಇಟ್ಸ್ ಕಾಲ್ಡ್ ನಂಬರ್ 1 ಬ್ರೋ. ಓಹ್ ದಟ್ಸ್ ಕ್ರೇಜಿ. ಕಟ್ಬೋದಾ ಶೂಟ್ಗೆ? ಏನಂತೆ ಶೂಟ್ ಕ್ಯಾನ್ಸಲ್ ಮಾಡೋಣ, ಇದು ರಾಗಿಗೆ ಕಿತ್ತಿಗೆ That's so sweet. ಹ್ಯಾಪಿ ರಕ್ಷಾ ಬಂಧನ್. Thank you, ma. God bless you. ಥ್ಯಾಂಕ್ ಯು. 1 second. ಸ್ವೀಟ್ ತಿನ್ಬೋದಾ? Your gift, of course. Hey. God bless you. ಥ್ಯಾಂಕ್ ಯು. ಥ್ಯಾಂಕ್ ಯು. Will reach you soon. ಯಾವಾಗ? Very soon. Surprise. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್ ಫಾರ್ ಮೀ. ಬಿಗ್ ಬಾಸ್ ಮನೆಯಲ್ಲಿ ಆ್ಯಕ್ಚುಲ್ ಆಗಿ ನನ್ನ ಜೊತೆಗೆ ನಿಂತ್ಕೊಂಡಿದ್ದು ಬ್ರೋ ಅಂತ ನಾನು ಈಗಲೂ ಕರೆಯೋದು. ಇಟ್ಸ್ ಹಿಮ್ ಓನ್ಲಿ. ಐ ಡೋಂಟ್ ಹ್ಯಾವ್ ದೊಡ್ಡ ಅಣ್ಣ ನನ್ನ ರಿಯಲ್ ಲೈಫಲ್ಲಿ, ಅಂದರೆ ಫ್ಯಾಮಿಲಿಲಿ, ಬಟ್ ಹೀ ಗೇವ್ ಮೀ ದ್ಯಾಟ್ ಫೀಲಿಂಗ್. ಸೊ ನಾನು ಯೂಶಲಿ ರಾಖಿ ಎಲ್ಲ ಕಟ್ಟಲ್ಲ, ಅದಕ್ಕೆ ಇವ್ರಿಗೆ ನಾನು ಸ್ಪೆಷಲಾಗಿ ರಾಖಿ ಕಟ್ಟಲೇಬೇಕು. ಇವತ್ತು ಶೂಟ್ ಇರಲ್ಲ ಅಂದರೆ ಮನೆಗೆ ಹೋಗಾದರೂ ಕಟ್ತಾ ಇದೆ. ಸೊ ದಟ್ಸ್ ಹೌ ಸ್ಪೆಷಲ್ ಹಿ ಈಸ್ ಫಾರ್. That's so sweet of you. ಯಾ. Thank you so much. ಎಸ್. ಇಲ್ಲಿ ಆ್ಯಕ್ಚುಲಿ ಕ್ಯಾರವನಲ್ಲಿ ಒಬ್ಬರಿದ್ದಾರೆ, ನಮ್ಮ ಹಳೆಯ ದೋಸ್ತು ತರ್ಲೆ. ಹೋಗಿ ಮಾತಾಡ್ಸೋಣ. ಹಾಯ್. Meet Priyanka. ಎಸ್, ಐ ಮೆಟ್ ಹರ್. Already meeting over. ಸೊ ಇವ್ರಿಗೆ ಗೊತ್ತಲ್ಲ, ನನ್ನ ವ್ಲಾಗಲ್ಲಿ ನನ್ನ ಚಾನಲಲ್ಲಿ 100ನೇ ಬಾರಿ ಬರ್ತಾ ಇರುವಂಥ Cameo appearance. ನಿನಾದ್ ಹರಿತ್. 100ನೇ ಬಾರಿ cameo appearance. ಸೊ ಹೌ ಯು ನಿನಾದ್? ಚೆನ್ನಾಗಿದ್ದೀನಿ. ಲೈಫಲ್ಲಿ ಬಹಳ ಒಂದು ಚೇಂಜಸ್ ಎಲ್ಲ ಆಗಿದೆ ಇವಾಗ. ಆದರೂ ಐ ಮಿಸ್ ಯು ನಮ್ರತಾ. ಓ ಮೈ ಗಾಡ್. ಮಿಸ್ ವರ್ಕಿಂಗ್ ವಿತ್ ಯು. ನೀವು ಕೇಳಿಸ್ಕೊಂಡ್ರಾ? ಸೊ ಬ್ಲಾಗ್ ಎಲ್ಲ ಕ್ಯಾಮ್ರಾ ಮುಂದೆ ಇದೆ. ಕ್ಯಾಮ್ರಾ ಮುಂದೆ ನಾಟಕ ಆಡ್ತಾ ಇದ್ದೀನಿ. ನಿನ್ನ ಬೈಗಳೆಲ್ಲ ಮಿಸ್ ಮಾಡ್ಕೋತೀನಿ. ಒಳ್ಳೆ ಮಾತಿಂದ ಚಂದ ಬೈತಿದ್ರಾ? ಅಲ್ಲ, ನೀವು ಬೈಯಲ್ಲ ಅಲ್ಲ ಅವ್ರಿಗೆ? ನೀವೇ ಬೈತೀರಾ ಅವ್ರಿಗೆ? ಇಲ್ಲ, ನಾನು ಬೈತೀನಿ. ಇಲ್ಲ, ಇಬ್ರು ಬೈಯಲ್ಲ. ಇಬ್ರು ಇಬ್ರು ನಾವು ಬರೀ ಜಗಳನೇ ಆಡ್ತಾ ಇದ್ದಿದ್ದು. ಹೌದಾ? ಒಂದೊಂದ್ಸರಿ ನಾನು ಜಗಳ ಆಡ್ತಾ ಇದ್ವಿ. ಆಮೇಲೆ ಎಷ್ಟೋ ದಿನಗಳು ಮಾತೇ ಬಿಟ್ಬಿಟ್ಟಿದೀವಿ. ಅಂದ್ರೆ ಆಲ್ಮೋಸ್ಟ್ 1 ತಿಂಗಳೇನೋ ಮಾತಾಡ್ತಿದ್ವಿ ಅಲ್ಲ. ಇವಳು ಏನ್ ಮಾಡ್ತಾ ಇದ್ಲು? ಸುಮ್ನೆ ಹೋಗ್ತಾ ಬರ್ತಾ ಹಂಗೆ ಅನ್ನಿಸ್ಕೊಂಡು ಸುಮ್ನೆ ಇರ್ತಾ ಇದ್ದೆ. ಏನು ಒಂದ್ಸತಿ ನಾನ್ ನಿನ್ನ ಅನ್ಕೊಂಡು ಇಲ್ಲಿಗೆ ನನ್ನ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ. 2 ತಿಂಗಳು ಮಾತಾಡ್ಸಿರ್ಲಿಲ್ಲ. ಆಮೇಲೆ ಏನಾಯ್ತು ಅಂತ ಹೇಳ್ತೀನಿ. 2 ತಿಂಗಳು ಆಮೇಲೆ ಇವರೇ ಬಂದು ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ತಂದು ಅಂದ್ರೆ, ಇಲ್ಲಿ ಸಾರಿ ನಮ್ರತ, ನನಗೆ ಕ್ಷಮಿಸ್ಬಿಡು, ಇನ್ಮೇಲೆ ನಾನು ಯಾವತ್ತೂ ನಿನ್ನ ಜೊತೆ ಜಗಳ ಆಡಲ್ಲ ಅಂತ ಬೇಡ್ಕೊಂಡ್ರು. ಆಮೇಲೆ ಪಾಪ ಅಂತ ಉಫಿ ಮಾಡ್ಬಿಟ್ಟೆ ಅಷ್ಟೇ. ವಿಡಿಯೋ ಅಷ್ಟೇ. ಈ ವಿಡಿಯೋದಲ್ಲಿ ಇವ್ರು ಆಕ್ಚುಲಿ ಕ್ಯಾಮಿಯೋ ಮಾಡಿದ್ದು. ಇವ್ರದೆಲ್ಲ ವಿಡಿಯೋ ಇದು, ಬಟ್ ಜಸ್ಟ್ ಕ್ಯಾಮಿಯೋ ಮಾಡಿ. ಬಟ್ ಆದಷ್ಟು ಬೇಗ ಬರ್ತೀನಿ. ನನ್ನ ಮೇಲೆ ಒಂದು ಸ್ಪೆಷಲ್ ವಿಡಿಯೋ ಬರುತ್ತೆ. ನೀವು ಆ ವಿಡಿಯೋಗೆ ತುಂಬಾ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಯೂಟ್ಯೂಬ್ ನಾವು ಬೈ ದ ವೇ ನಂದು ಇವ್ರದ್ದು ನಾನು ಇವ್ರು ಪ್ರ್ಯಾಂಕ್ ಮಾಡಿರೋ ವಿಡಿಯೋನೇ ಜಾಸ್ತಿ ಓಡಿರೋದು ನನ್ನ. ಇಟ್ ಇಸ್ 1.4 ಮಿಲಿಯನ್ ಏನೋ ಆಗಿದೆ ವ್ಯೂಸ್ ಅಲ್ಲ. ಸೊ ಜಾಸ್ತಿ ಓಡಿರೋದೇ ಇವ್ರ ವಿಡಿಯೋ. ಸೊ ನೆಕ್ಸ್ಟ್ ಮಾಡೋಣ, ನೋಡೋಣ, ಗೊತ್ತಾಗುತ್ತೆ ಅವಾಗ ಯಾರಿಂದ ಓಡಿದ, ನನ್ನಿಂದ ಓಡಿದ, ನಿಮ್ಮಿಂದ ಓಡಿದ ಅಂತ. ಒಂದು ದೊಡ್ಡದಾಗಿ ನಾನು ನಮ್ಮ ಜೊತೆ ಪ್ರ್ಯಾಂಕ್ ಮಾಡ್ತೀನಿ. ಟ್ಯಾಂಕ್ ಅಂದ್ಬಿಟ್ಟೆ ಪ್ರ್ಯಾಂಕ್ ಮಾಡ್ತೀನಿ. ಏಯ್, ಅದು ಸ್ಪಿಲ್ ಆಫ್ ದಟ್ ಏನಂತ ಅಂತಾರಲ್ಲ ಅದು. ಓಕೆ, ಬಾಯ್ ಗೈಸ್, ಥ್ಯಾಂಕ್ ಯು, ಲವ್ ಯು ಆಲ್.